नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापः। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पंचाशद्वर्षपर्यन्तं सततं रामपूजकः श्री सत्यप्रमोदगुरुराष्ट्र भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदो नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैकश्रवणपठनं तॄणां सकलकलिमलकल्मषापनोदनपटुतरे। अद्य बृहती सहस्र तथा विष्णुसहस्रनामयोः तुलनात्मक विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा
ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸಕಲ ವೇದದ ಮಂತ್ರಗಳು, ಋಕ್ಕುಗಳು ಭಗವಂತನ ಮಹಿಮೆಯ ಗಾನವನ್ನೇ ಮಾಡುತ್ತವೆ. ಹರಿಯುವ ನದಿಯ ಧ್ವನಿ ಭಗವಂತನನ್ನೇ ಹೊಗಳುತ್ತದೆ, ಸ್ತೋತ್ರ ಮಾಡ್ತದೆ. ಹಾಲು ಹಿಂಡುವಾಗ ಸರ್ಬರ್ ಆಗುವ ಶಬ್ದ ಅದು ಭಗವಂತನ ಮಹಿಮೆಯನ್ನೇ ವ್ಯಕ್ತಪಡಿಸುತ್ತದೆ. ಮೋಡದ ಗುಡುಗು ಭಗವಂತನ ಭೀಕರ ರೂಪವನ್ನು ತೋರಿಸಿಕೊಡ್ತದೆ. ಕೋಗಿಲೆಯ ಕೂಗು ಕುಹು 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 ಅಂತಿಕೊಂಡಂತನ್ನುವುದು ಆ ಭಗವಂತನ ಮಧುರವಾದ ರೂಪಗಳ ಅಭಿವ್ಯಕ್ತಿಯನ್ನು ಮಾಡ್ತದೆ. ಚಿಪ್ ಚಿಪ್ ಶಬ್ದ ಮಾಡುವ ಹಲ್ಲಿ ಎಚ್ಚರ ಎಚ್ಚರ ದೇವರನ್ನು ಮರೆಯದಿರಿ ಅಂತಿಕೊಂಡಂತೇಳಿ ದೇವರ ಬಗ್ಗೆ ನಮಗೆ ಮಾರ್ಗದರ್ಶನವನ್ನು ಮಾಡುತ್ತದೆ. ಆನಂತರ ಸರ್ಬರ್ ಸರ್ಬರ್ ಕಡೆಯುವ ಮಜ್ಜಿಗೆ ಕಡೆಯುವ ಧ್ವನಿ ಪರಮಾತ್ಮ ಬೇಗನೆ ಎಲ್ಲಿ ಬೇಕಾ ಭಕ್ತರ ಕರದಲ್ಲಿ ಓಡಿ ಬರ್ತಾನೆ ಅಂತಿಕೊಂಡಂತನೋ ಅವನ ಮಹಿಮೆಯನ್ನು ತೋರಿಸಿಕೊಡ್ತಾನೆ. ಮಿಂಚು ಪರಮಾತ್ಮನ ಕಾಂತಿಯನ್ನು ಅಭಿವ್ಯಕ್ತಪಡಿಸ್ತದೆ. ಊರಿನಲ್ಲಿ ಬರ್ತಾರೆ, ತಕ್ರಾಂ ಮಜ್ಜಿಗೆ ಆಯೇ ಅಂತನೋ ಶಬ್ದ ಇದೆಯಲ್ಲ, ಭಗವಂತನ ಉನ್ನತಿಯ ಮಹಿಮೆಯನ್ನು ಗಾನ ಮಾಡ್ತದೆ. ಈಗ ಹಾಲು ಮೊಸರು ಮಾರೋರು ಬರೋದಿಲ್ಲ, ಆದರೆ ಬರ್ತಾರೆ, ತರಕಾರಿ ತರಕಾರಿ ತರಕಾರಿ. ಅವರ ಧ್ವನಿಯಲ್ಲಿ ಉತ್ತಿಷ್ಠತ ಜಾಗೃತ, ಏಳಿ ಎಚ್ಚರಗೊಳ್ಳಿ, ನಿಮ್ಮ ಸಾಧನೆಯನ್ನು ಮುಂದುವರಿಸಿ ಅನ್ನುವ ಧ್ವನಿ ಅಭಿವ್ಯಕ್ತವಾಗ್ತದೆ. ಏನ್ರಿ ಆಚಾರ್ಯ ಹುಚ್ಚಿಡಿದಿದೆ ನಿಮಗೆ? ಎಲ್ಲ ಕಡೆ ಏನೇನೋ ಕಾಣ್ತಾ ಇದ್ದೀರಲ್ಲ, ನನಗೆ ಹುಚ್ಚಿಡಿದಿಲ್ಲ. ಇದನ್ನು ಕಂಡು ಅನುಭವಿಸಿದ ಶ್ರೀಮದಾಚಾರ್ಯರು ಐತರೇಯ ಭಾಷ್ಯದಲ್ಲಿ ಇದೆಲ್ಲವನ್ನು ವಿವರಣೆ ಮಾಡಿದ್ದಾರೆ. ಯಾವುದೇ ಶಬ್ದ, ಯಾವುದೇ ವರ್ಣ ಅದು ಭಗವಂತನನ್ನೇ ವರ್ಣನೆ ಮಾಡ್ತದೆ. ಯಾಕೆ? ಭಗವಂತನಿಂದ ಸೃಷ್ಟವಾಗಿದೆ. ಆ ಶಬ್ದವು ಕೂಡ ಆಯಾ ಪ್ರಾಣಿಗಳಲ್ಲಿ, ಆಯಾ ಸಂದರ್ಭದಲ್ಲಿ, ಆಯಾ ವಸ್ತುಗಳ ಸಂದರ್ಭದಿಂದ ಅದು ಪರಮಾತ್ಮನ ಹುಟ್ಟಿಸಿದ್ದಾನೆ, ಪರಮಾತ್ಮನ ಪ್ರೇರಣೆಯಿಂದ ಅಭಿವ್ಯಕ್ತವಾಗ್ತದೆ. ನಮ್ಮ ಹೊಸ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಅನ್ನುವ ಉತ್ಸಾಹ, ಪರಮಾತ್ಮನ ಮಹಿಮೆಯ ಸೂಕ್ಷ್ಮತೆಯನ್ನು ತಿಳಿದುಕೊಳ್ಳಬೇಕು ಅಂತಿಕೊಂಡಂತೇಳಿ ನಮ್ಮ ಜ್ಞಾನದ ಪಿಪಾಸೆ ಕಂಡು ಪರಮಾತ್ಮ ಅಂತಾನೆ, ಗೋ ಹೆಟ್, ನಾನಿದ್ದೇನೆ, ನಡಿ ಮುನ್ನಡೆ, ನಾನಿದ್ದೇನೆ, ನನ್ನ ಜ್ಞಾನವನ್ನು ಪ್ರೇರಿಸುವವನು ಅವನೇ. ನಾನು ಒಂದು ಹೋಮವನ್ನು ಮಾಡಿದರೆ ಪರಮಾತ್ಮ ಅಂತಾನೆ, ಗೋ ಹೆಡ್, ನಿನ್ನ ಕರ್ಮದಲ್ಲಿ ನಾನು ಪ್ರೇರಣೆ ಮಾಡ್ತೇನೆ.
ಕರ್ಮದಿಂದ ಅಂತಃಕರಣ ಶುದ್ಧಿಯನ್ನು ಮಾಡಿಕೋ, ನನ್ನನ್ನು ತೃಪ್ತಿಪಡಿಸು, ಜ್ಞಾನವನ್ನು ಕೊಡ್ತೇನೆ, ಜ್ಞಾನದಿಂದ ನನ್ನ ವಿಶೇಷ ಮಹಿಮೆಯನ್ನು ತಿಳಿದುಕೊಂಡು ನಿನ್ನ ಈ ಸಂಸಾರದ ಬಂಧನದಿಂದ ಮುಕ್ತನಾಗಿ ನಿನ್ನ ಸ್ವರೂಪ ಶರೀರದಲ್ಲಿ ಆನಂದ ಪಡಪ್ಪ ಅಂತ ಆ ಎಲ್ಲ ದಲ್ಲಿರ್ತಕ್ಕಂತಹ ಒಂದು ಪ್ರೇರಣೆಯಂತೇನಿದೆ, ಒಂದು ಕ್ರಿಯೆಯಂತಿಕೊಂಡಂತೇನಿದೆ. ಜೀವರು ನಾವು ಚೇತನರು, ಜ್ಞಾನ ಇದೆ, ಆದರೆ ಸುಪ್ತವಾಗಿದೆ, ಅದನ್ನು ಅಭಿವ್ಯಕ್ತಗೊಳಿಸಬೇಕಾಗಿದೆ. ಹೊಸದಾಗಿ ಮೊಬೈಲ್ ತೆಗೆದುಕೊಂಡು ಬಂದಿದ್ದೇನೆ, ಚಾರ್ಜಿಂಗ್ ಮಾಡಬೇಕು. ಚಾರ್ಜಿಂಗ್ ಮಾಡದೆ ಅದು ತನ್ನ ಕೆಲಸ ಮಾಡೋದಿಲ್ಲ. ಈ ನಮ್ಮನ್ನು ಚಾರ್ಜಿಂಗ್ ಮಾಡುವ ಕೆಲಸ ಪರಮಾತ್ಮ ಮಾಡ್ತಾನೆ. ಚಿಂತ್ಯಾಕ ಮಾಡ್ತಿ, ಚಿನ್ಮಯನಿದ್ದಾನೆ ಪ್ರಾಣಿ, ಚಿಂತ್ಯಾಕ ಮಾಡ್ತಿ ಅಂತೇಳಿ ಪುರಂದರದಾಸರು ಯಾಕೆ ಚಿಂತೆ ಮಾಡ್ಕೊತ ಕೊಡ್ತಿ, ಮುಂದೆ ಸಾಧನೆ ಮಾಡು, ದೇವ್ರು ನಿನ್ನನ್ನು ದಬ್ಕೊಂಡು ಮುಂದೆ ಹೋಗ್ತಾನೆ. ನಿನ್ನಲ್ಲಿ ಅಡಗಿದ ಜ್ಞಾನ, ಇಚ್ಛಾ, ಕ್ರಿಯಾ ಅಂತಿಕೊಂಡಂತೆ ಜೀವನದಲ್ಲಿ ಇವೇ ಇಲ್ಲ ಚೇತನನಲ್ಲಿ, ಅದನ್ನು ವ್ಯಕ್ತಗೊಳಿಸಿ ಜಗತ್ತಿಗೆ ಉಪಯೋಗವಾಗುವಂತೆ, ನಮಗೆ ಉನ್ನತಿಯಾಗುವಂತೆ ಮಾಡುವವನು ಭಗವಂತ. ಈ ಭಗವಂತನೇ ನಮಗೆ ಎಲ್ಲ ಕಾರ್ಯಗಳಲ್ಲಿಯೂ ಉತ್ಸಾಹ ಕೊಡತಕ್ಕಂಥವನು, ಇನ್ಸ್ಪೈರ್ ಮಾಡ್ತಕ್ಕಂಥವನು, ನಮ್ಮನ್ನು ಇನ್ಸ್ಪೈರ್ ಮಾಡ್ತಕ್ಕಂಥವನು ಪರಮಾತ್ಮ. ಆದ್ದರಿಂದ ಅವನಿಗೆ ವಿಶ್ವಕರ್ಮ ಅಂತೇಳಿ ಕರೆದಿದ್ದಾರೆ ಅನ್ನುವ ವಿಚಾರ ನೀವು ನಿನ್ನಿನ ದಿವಸ ಅನೇಕ ಕ್ರಮದಿಂದ ತಿಳಿದುಕೊಳ್ಳಲು ನಾವು ಪ್ರಯತ್ನಿಸಿದ್ದೇವೆ. ಈ ವಿಶ್ವಕರ್ಮದ ಅರ್ಥವನ್ನು ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ, ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನಕಾರರು ವಿಶ್ವಕರ್ಮ ಅಂತನ್ನೋ ಭಗವಂತನ ಹೆಸರನ್ನು ಹೇಗೆ ನಿರ್ವಚನ ಮಾಡ್ತಾರೆ, ವಿಶ್ವಕರ್ಮ ಅಂತನೋ ಹೆಸರಿನಿಂದ ಪರಮಾತ್ಮನ ಯಾವ ಮಹಿಮೆಗಳು ಅಭಿವ್ಯಕ್ತವಾಗುತ್ತವೆ ಅನ್ನೋದನ್ನು ಇವತ್ತು ನಾವು ನೋಡಲಿಕ್ಕೆ ಪ್ರಯತ್ನಿಸೋಣ. ಮೊಟ್ಟ ಮೊದಲು ಜಗತ್ತನ್ನು ಸೃಷ್ಟಿಸುವವನು ಪರಮಾತ್ಮ. ಜನ್ಮಾದ್ಯಸ್ಯತಃ, ಇವನಿಂದಲೇ ಜನ್ಮ, ಸೃಷ್ಟಿ, ಸ್ಥಿತಿ, ಲಯ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲವೂ ಈ ಶ್ರೀಹರಿಯಿಂದಲೇ. ಹೇಳುವುದತ್ತ ಹೇಳ್ತೀರಪ್ಪ, ನಿಮಗೇನಾದರೂ ಪ್ರಮಾಣ ಇವೆಯಾ? ಇವೆ. ಸ್ಕಂದ ಪುರಾಣದ ಉದಾಹರಣೆಯನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದ ಜನ್ಮಾದ್ಯಸ್ಯತಃ ಅಂತಿಕೊಂಡಂತನ್ನುವ ಸೂತ್ರದ ಸಂದರ್ಭದಲ್ಲಿ ಪುರಾಣದ ಪ್ರಮಾಣ ಕೊಟ್ಟು ಹೇಳ್ತಾರೆ, ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿರ್ಜ್ಞಾನಮಾಹೃತಿ ಬಂಧ ಮೋಕ್ಷೌ ಚ ಯಸ್ಮಾತ್ ಪುರುಷಾತ್ ಯಸ್ಮಾತ್ ಸ ಹರಿರೇಕರಾಟ್. ಜಗತ್ತಿನ ಸೃಷ್ಟಿ ಮಾಡುವನು ಅವನೇ, ಜಗತ್ತನ್ನು ಸ್ಥಿರವಾಗಿಡುವವನು ಅವನೇ, ಜಗತ್ತಿನಲ್ಲಿ ಬೇಡಾದದ್ದನ್ನು ಉಪಸಂಹಾರ ಮಾಡುವವನು ಅವನೇ, ವಿಶ್ವವನ್ನು ನೇಮನ ಮಾಡುವವನು ಅವನೇ, ಆನಂತರ ಜ್ಞಾನ ಕೊಡುವವನು ಅವನೇ, ಮರವು ಅಜ್ಞಾನವನ್ನು ಕೊಡುವವನು ಅವನೇ, ಸಂಸಾರದಲ್ಲಿ ಕಟ್ಟಿ ಹಾಕುವವನು ಅವನೇ, ಸಂಸಾರದಿಂದ ನಮ್ಮನ್ನು ಮುಕ್ತಗೊಳಿಸುವವನು ಅವನೇ. ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನ ಆವೃತ್ತಿ ಬಂಧ ಮೋಕ್ಷ ಇವು ಯಾವ ಮನುಷ್ಯನಿಂದ ಆಗ್ತದೆ? ಇದೆಲ್ಲವನ್ನು ಮಾಡ್ತಕ್ಕಂಥವನು ಯಾನು ಅಂತಂದರೆ ಹರಿರೇ ಏಕರಾಟ್,
ಸರ್ವೋತ್ತಮನಾದ ಸರ್ವಶ್ರೇಷ್ಠನಾದ ಶ್ರೀ ಭಗವಂತನೇ ಇದೆಲ್ಲ ಕಾರ್ಯವನ್ನು ಮಾಡ್ತಾನೆ ಅಂಥೇಳಿ ಜನ್ಮಾದ್ಯಸ್ಯತಃ ಅಂತನ್ನುವ ಸೂತ್ರದ ವ್ಯಾಖ್ಯಾನದ ಸಂದರ್ಭದಲ್ಲಿ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮಹಾಭಾರತ ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯರು ಪ್ರಾರ್ಥನೆ ಮಾಡ್ತಾರೆ, ವಿಶ್ವಕರ್ಮನ್ ನಮಸ್ತೇಸ್ತು ವಿಶ್ವಾತ್ಮನ್ ವಿಶ್ವಸಂಭವ. ವಿಶ್ವಕರ್ಮನ್ ಸಂಪೂರ್ಣ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡ್ತಕ್ಕಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ. ನೀನು ಕೇವಲ ಜಗತ್ತನ್ನು ಸೃಷ್ಟಿ ಮಾಡೋದಿಲ್ಲ ಪರಮಾತ್ಮ, ಜಗತ್ತಿನ ಕಣಕಣದಲ್ಲಿ ವ್ಯಾಪ್ತನಾಗಿದ್ದಿ. ಜಗತ್ತಿನ ಹುಟ್ಟಿಗೆ ನೀನೇ ಕಾರಣನಾಗಿದ್ದಿ, ಜಗತ್ತಿನ ಸೃಷ್ಟಿಗೆ ನೀನೇ ಕಾರಣನಾಗಿದ್ದೆ ಪರಮಾತ್ಮ. ನೀನು ಹೊರತು ಬೇರೆ ಯಾರು ಮಾಡಲಿಕ್ಕಾಗ್ತದಪ್ಪ ಅಂತನ್ನುವ ರೀತಿಯಲ್ಲಿ ಮಹಾಭಾರತ ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯ ಪರಮಾತ್ಮನನ್ನು ಹೊಗಳ್ತಾರೆ. ಆಯ್ತಪ್ಪ, ಸೃಷ್ಟಿ ಮಾಡಿದೆ, ಎಲ್ಲ ಮಾಡಿದೆ, ಮುಂದೇನು? ಅವನಲ್ಲಿ ಬಹಳ ಶ್ರೇಷ್ಠ ಗುಣಗಳಿವೆ. ಆ ಗುಣಗಳಿಂದ ಕೂಡಿದ ಪರಮಾತ್ಮ ಆನಂತರ ಆ ಕೀರ್ತಿ ನಮಗೆ ಕೊಟ್ಟು ಅದರ ಫಲವನ್ನು ಕೊಡ್ತಾನೆ. ಕರ್ಮಣ್ಣೆ ಬಾಧಿಕಾರಸ್ತು ಮಾಫಲೇಟು ಕದಾಚನ ಅಂತಂದಾಗ ಬಹಳ ಜನ ಏನಪ್ಪ ಫಲ ಕೊಡಲಿಲ್ಲ ಅಂತಕೊಂಡು ನಾವೇ ಕರ್ಮ ಮಾಡಬೇಕು ಅಂತೇಳಿ, ಹಾಗರ್ತಲ್ಲ, ನಿಮ್ಮ ಶ್ರದ್ಧೆಯನ್ನು ನೋಡಿಕೊಂಡು ಪರಮಾತ್ಮ ಫಲವನ್ನು ಕೊಡ್ತಾನೆ. ನೀವು ಕರ್ತವ್ಯವನ್ನು ಮಾತ್ರ ನಿರ್ವಹಿಸಿರಿ, ನಿಶ್ಚಿಂತರಾಗಿ ಪರಮಾತ್ಮನ ಸೇವೆ ಮಾಡಿ, ನಿಮಗೆ ಸುಖ ಸಿಕ್ಕೇ ಸಿಗ್ತದೆ ಅಂತ ಹೇಳೋದಕ್ಕೋಸ್ಕರ ಇರತಕ್ಕಂಥ ಶ್ಲೋಕ. ವಿಶ್ವಕರ್ಮ ಅಂದರೆ ಅನಂತ ಗುಣ ಪರಿಪೂರ್ಣ ಹೇಗಾಗ್ತದೆ? ವಿಶಂತಿ ಸಕಲ ಗುಣ ಇತಿ, ಎಲ್ಲ ಗುಣಗಳು ಯಾರನ್ನು ಪ್ರವೇಶ ಮಾಡ್ತದೆ ಅವನು ವಿಶ್ವ. ಆನಂತರ ಫಲಂ ಕರೋತೀತಿ ಕರ್ಮ, ಭಕ್ತರಿಗೆ ಸಕಲ ಫಲಗಳನ್ನು ಕೊಡ್ತಾನೆ, ಆದ್ದರಿಂದ ಕರ್ಮ ವಿಶ್ವಕರ್ಮ. ಇವನಲ್ಲಿ ಪ್ರವೇಶಿಸುತ್ತವೆ. ಇಂಥ ಗುಣಗಳಿಂದ ಯುಕ್ತನಾದ ಪರಮಾತ್ಮ ನಮ್ಮಿಂದ ಮಾಡಿಸಿ ನಮಗೆ ಮಾಡಿದ್ದೇನೆ ಅಂತ ಕೀರ್ತಿ ಕೊಟ್ಟು, ಆನಂತರ ಪರಮಾತ್ಮ ಅದಕ್ಕೆ ಫಲ ಕೊಡ್ತಾನೆ. ಕೂಸುಗಳು ನಡೆಸುವಾಗ 4 ಹೆಜ್ಜೆ ನಡಿ, ಚಾಕ್ಲೇಟ್ ಕೊಡ್ತೀನಿ ಅಂತ ಮಾಡಿ ಆ ಕೂಸನ್ನು ನಮ್ಮ ಕಾಲ ಮೇಲೆ ನಿಂದಿಸ್ಕೊಂಡು ನಾವೇ ಹೆಜ್ಜೆ ನಡೀತು, ನಡ್ಲಿಕ್ಕತ್ತೀಯೋ ಅಂತಿಕೊಂಡು ಆ ಮಗುವಿಗೆ ಉತ್ಸಾಹ ಕೊಟ್ಟು 4 ಹೆಜ್ಜೆ ನಡೆದು ನೋಡಿ ಚಾಕ್ಲೇಟ್. ದೇವರು ಹೀಗೆ ಮಾಡ್ತಾನೆ. ನಡಿಲಿಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ಲ, ಪರಮಾತ್ಮ ಕಾಲಿನಲ್ಲಿ ನಿಂತುಕೊಂಡು ತಾನೇ ನಡೀತಾನೆ. ಹೌದೇನ್ರಿ? ಹೌದು. ಇಲ್ಲಿ ತನಕ ಡಿಪಾರ್ಟ್ಮೆಂಟ್ ಏನದ ಅದು ನಾರಾಯಣಂದು, ಕುತ್ತಿಗೆಯಿಂದ ಸೊಂಟದವರೆಗೂ ನಾಭಿಯವರೆಗೂ ಅದು ವಾಸುದೇವನ್ ಡಿಪಾರ್ಟ್ಮೆಂಟು. ಏನಾದರೂ ಹಾರ್ಟು, ಲಂಗ್ಸು, ಆನಂತರ ಮತ್ತು ನಮ್ಮ ಕರುಳುಗಳು, ಕಿಡ್ನಿ, ಲಿವರ್ ಇತ್ಯಾದಿಗಳ ಸಮಸ್ಯೆ ಬಂದರೆ ಡಾಕ್ಟರ್ ವಾಸುದೇವ ಆನ್ ಡಿಪಾರ್ಟ್ಮೆಂಟ್. ಆನಂತರ ಜನನಾಂಗಗಳು, ವಿಸರ್ಜನಾಂಗಗಳು, ಕಾಲು, ಪಾದ, ಇವೆಲ್ಲ ಸಂಕರ್ಷಣ.
ಸಂಕರ್ಷಣನ ಅನುಗ್ರಹ ಕಡಿಮೆ ಆಗ್ತಾ ಬಂತು, ಮೊಳಕಾಲು ಹಿಡಿತದೆ, ಕಾಲು ನಡೆಯೋದಿಲ್ಲ. ಕಾಲು ನಡೆಯದೇ ಇದ್ದಾಗ ಬಹಳ ಪೀಡೆ ಆಗ್ತದೆ ಮನುಷ್ಯನಿಗೆ. ನಾನು ಅನುಭವಿಸಿದ್ದೇನೆ. ಒಂದು ಸಲ ನನ್ನ ಎಡಗಾಲು ಹೆಜ್ಜೆ ಇಟ್ಟರೆ ಪೂರ್ತಿ ನೋಯಿಸ್ತಾ ಇತ್ತು. ಕೊನೆಗೆ ಒಬ್ಬ ನ್ಯೂರಾಲಜಿಸ್ಟ್, ನನ್ನ ಶಿಷ್ಯರು, ಆಚಾರ್ಯ ಅವರು ಹೇಳೋದು ಕೇಳಬೇಡಿ, ನಾನೊಂದು 2 ಗುಳಿಗೆ ಕೊಡ್ತೇನೆ, ನಿಮ್ಮ ನರಗಳ ಸಾಮರ್ಥ್ಯ ಹೆಚ್ಚಾಗ್ತದೆ, ಎಲ್ಲ ನೋವು ಹೋಗ್ತದೆ, ನಡೀತೀರಿ. ಉತ್ಸಾಹ ಕೊಟ್ಟು ಒಂದು 15 ದಿವಸದಲ್ಲಿಯೇ ನಾನು ಮೊದಲಿನಂತೆ ನಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟೆ. ಇಲ್ಲದೇ ಇದ್ದರೆ ಒಂದೊಂದು ಹೆಜ್ಜೆ ಇಡೋದು ಏನಪ್ಪ ಎಷ್ಟು ಅನುಭವಿಸ್ಬೇಕು ಅಂತ ಅನ್ನಿಸ್ತಾ ಇತ್ತು. ಆಗ ಗೊತ್ತಾಗ್ತದೆ ನಮ್ಮ ಕಾಲಿನ ಮಹಿಮೆ, ಸಂಕರ್ಷಣನ ಮಹಿಮೆ ಗೊತ್ತಾಗ್ತದೆ. ಸಂಕರ್ಷಣ ಸಂಕರ್ಷಣ ಅಂತ ತಿಳ್ಕೊಂಡಂತ ಅಂತ ಇದ್ದರೆ ನಮ್ಮ ಎಲ್ಲ ಬಾಡಿ ಕಂಟ್ರೋಲ್, ಕಾಲಿನ ಕಂಟ್ರೋಲ್, ಆನಂತರ ಅಲ್ಲಿರ್ತಕ್ಕಂಥ ಪೇನ್ ಎಲ್ಲವನ್ನೂ ನಿವಾರಣೆ ಮಾಡ್ತಕ್ಕಂಥವನು ಭಗವಂತ. ಫಲದಾಯಕ. ಇಲ್ರಿ ನನ್ನ ಬಲಗೈ ನೋಯಿಸ್ತಾ ಇದೆ, ಶೋಲ್ಡರ್ ನೋಯಿಸ್ತಾ ಇದೆ, ಬಲಕುತ್ತಿಗೆ ನೋಯಿಸ್ತಾ ಇದೆ, ಆಗ ಡಿಪಾರ್ಟ್ಮೆಂಟ್ ಪ್ರದ್ಯುಮ್ನ ಹತ್ರ ಹೋಗ್ರಿ. ಆ ನಂತರ ಎಡಗೈ ಅನಾನುಕೂಲ ಆಯಿತು, ಅದು ಅನಿರುದ್ಧನ ಡಿಪಾರ್ಟ್ಮೆಂಟ್. ಆನಂತರ ENT, ಇಯರ್, ನೋಸ್, ಆನಂತರ ಥ್ರೋಟ್, ಇವುಗಳ ಸ್ಪೆಷಲಿಸ್ಟ್ ವಾಸುದೇವ. 5 ಜನ ಡಾಕ್ಟರ್ ಹೆಸರು ನಿಮಗೆ ಕೊಡ್ತೇನೆ ನಾನು. ENT ಬ್ರೈನ್ ಸ್ಪೆಷಲಿಸ್ಟ್ ವಾಸುದೇವ, ಹಾರ್ಟ್, ಲಂಗ್ಸ್, ಲಿವರ್, ಕಿಡ್ನಿ ಇತ್ಯಾದಿಗಳ ಸ್ಪೆಷಲಿಸ್ಟ್ ವಾಸುದೇವ. ಆನಂತರ 2 ಕಾಲುಗಳು, ಜನನಾಂಗ ವಿಸರ್ಜನಾಂಗಗಳ ಪ್ರಾಬ್ಲಮ್, ಅದರ ಡಾಕ್ಟರು ಸಂಕರ್ಷಣ. ಬಲಭಾಗದ ಪ್ರದ್ಯುಮ್ನನದು, ಎಡಭಾಗದ ಜವಾಬ್ದಾರಿ ಅನಿರುದ್ಧನದು. ಈ ರೀತಿ ನಮ್ಮ ಶರೀರದಲ್ಲಿ ಇರುವ 5 ಜನ ಡಾಕ್ಟರ್, ಇವನು ಒಬ್ಬನೇ 5 ರೂಪದಿಂದ ಮಾಡ್ತಾ ಇದ್ದಾನೆ, ಅವನೇ ವಿಶ್ವಕರ್ಮ. ಈ ಡಾಕ್ಟರ್ ಎಂದು ಫೀಸ್ ತೆಗೆದುಕೊಳ್ಳೋದಿಲ್ಲ. ಈ ಡಾಕ್ಟರ್ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಬ್ಸೆಂಟ್ ಆಗಿ ಅನಾನುಕೂಲ ಮಾಡೋದಿಲ್ಲ. ಈ ಡಾಕ್ಟರ್ 24 ಅವರ್ಸ್ ಡ್ಯೂಟಿಯಲ್ಲಿರ್ತಾನೆ. ಇವನ ಅನುಗ್ರಹದಿಂದಲೇ ನಮಗೆ ನಮ್ಮ ಚಟುವಟಿಕೆಗಳ, ನಮ್ಮ ಚಲನವಲನಗಳ, ನಮ್ಮ ಚೇಷ್ಟೆಗಳ, ನಮ್ಮ ಆ್ಯಕ್ಷನ್ಗಳ ಫಲ ನಮಗೆ ಸಿಗ್ತದೆ. ಇವರಿಗೆ ನಾವು ಶರಣ ಹೋಗ್ಬೇಕು. ನನ್ನ ಕೆಲಸ ನಾನು ಮಾಡ್ತೇನೆ ರೀ, ದೇವ್ರು ಯಾಕೆ ಬೇಕು ಅಂತ ಅಂತಕ್ಕಂಥವರಿಗೆ ಉತ್ತರ ಕೊಡ್ತದೆ ವಿಶ್ವಕರ್ಮ. ಸರ್ವೇಷಾಂ ಕರ್ಮಾಣಿ
ಸ್ವತಂತ್ರತೆಯ ನಿರ್ವಹತೆ ಇತಿ ವಿಶ್ವಕರ್ಮ. ಎಲ್ಲರ ಕ್ರಿಯೆಗಳ ಸ್ವತಂತ್ರನಾದ ಪರಮಾತ್ಮನೇ ನಡೆಸ್ತಾನೆ. ಕ್ರಿಯೆಗೆ ಯಾರಿಗೂ ಅಧಿಕಾರವಿಲ್ಲ. ಸ್ವತಂತ್ರನಾದ ಪರಮಾತ್ಮನಿಗೆ ಮಾತ್ರ. ನನ್ನ ಕಣ್ಣು ನೋಡ್ತದೆ, ಪರಮಾತ್ಮ ಅನುಗ್ರಹ ಇದ್ದರೆ ನೋಡ್ತಿಲ್ಲದೆ ಅದು ನೋಡೋದಿಲ್ಲ. ನನ್ನ ಕಿವಿ ಕೇಳ್ತದೆ, ಆ ರೀತಿ ಆಗಿರ್ತಕ್ಕಂಥ ಪರಮಾತ್ಮನ ಅನುಗ್ರಹ ಇದ್ದರೆ, ಇಲ್ಲದೆ ಇದ್ದರೆ ಇಲ್ಲ. ಇದರಲ್ಲಿ ಕಿವಿ ಇರ್ತದೆ, ಕೇಳಿಸೋದಿಲ್ಲ. ಕಣ್ಣಿರ್ತದೆ, ಕಾಣಿಸೋದಿಲ್ಲ. ನಾಲ್ಗೆ ಇರ್ತದೆ, ರುಚಿ ನೋಡಲಿಕ್ಕಾಗೋದಿಲ್ಲ. ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಮಾಡ್ತಕ್ಕಂಥ ವ್ಯಕ್ತಿ ಪರಮಾತ್ಮ. ಇಲ್ಲರಿ, ನಮಗೂ ಕೂಡ ಸ್ವಾತಂತ್ರ್ಯ ಕರ್ತೃತ್ವ ಅದ. ನ ಕರ್ತೃತ್ವ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು. ಭಗವದ್ಗೀತೆಯ 5ನೇ ಅಧ್ಯಾಯದ 14ನೇ ಶ್ಲೋಕ ಹೇಳ್ತದೆ, ಸ್ವತಂತ್ರ ಕರ್ತೃತ್ವವನ್ನೂ ಕೊಡೋದಿಲ್ಲ, ಸ್ವತಂತ್ರ ಕರ್ಮ ಮಾಡ್ತಕ್ಕಂಥ ಶಕ್ತಿಯನ್ನು ಕೂಡ ಪರಮಾತ್ಮ ಕೊಡೋದಿಲ್ಲ. ಅವನನ್ನೇ ಅವಲಂಬಿಸಿರ್ತಕ್ಕಂಥವರು. ಹೌದು, ಆ ಪರಮಾತ್ಮ ವಾಸುದೇವ ಯಾಕೋ ನನ್ನ ಮೇಲೆ ಪೂರ್ತಿ ಒಲಿತಾ ಇಲ್ಲ ಇವತ್ತು. ಯಾಕೆ? ಆಕಳಕ್ಕೆ ಬರಬಾರ್ದು ಅಂತಕೊಂಡಂತ ಅನ್ನೋದು ಅವನ ಡಿಪಾರ್ಟ್ಮೆಂಟು. ಒಂದೆರಡು ನಿಮಿಷ ನೆನೆಸ್ತೇನೆ. ನಿಲ್ಲಿ ವಾಸುದೇವ ವಾಸುದೇವ ವಾಸುದೇವ, ನಿನ್ನ ಜವಾಬ್ದಾರಿ, ನಿನ್ನ ಮಹಿಮೆ ಹೇಳ್ತಾ ಇದ್ದೇನೆ. ಆದ್ದರಿಂದಾಗಿ ನನ್ನಲ್ಲಿ ಚೈತನ್ಯವನ್ನು ಮೂಡಿಸ್ತಕ್ಕಂಥವನು ನೀನು. ಚೈತನ್ಯವನ್ನು ಮೂಡಿಸ್ಬೇಕು. ಹಾಂ, ವಾಸುದೇವ ಒಳಗಿಂದ ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ತದೆ. ಮುನ್ನಡೆಸ್ರಿ, ನೀನು ಮುಂದೆ ನಡೆ, ನಾನು ಹಿಂದೆ ದತ್ತೇನೆ ಅಂತ ಹೇಳ್ಕೊಂಡು ಅಂತೇಳಿ. ಅಂದರೆ ಇನ್ಮೇಲೆ ಆ ಪರಮಾತ್ಮನ ಆ ಸ್ವತಂತ್ರ ಕರ್ತೃತ್ವವನ್ನು ನಾವು ನೋಡಲಿಕ್ಕೆ ಪ್ರಯತ್ನಿಸೋಣ. ಬಾಲ್ಯವೇ ಶ್ರುತಿ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಏಷ ಹಿ ಅನೇನ ಆತ್ಮನ. ಪರಮಾತ್ಮ ತನ್ನ ಕಣ್ಣಿನಿಂದ ನನ್ನ ಕಣ್ಣಲ್ಲಿದ್ದು ನೋಡಿ ಆ ನನ್ನ ಕಣ್ಣಿಗೆ ನೋಡಿದ ಸುಖವನ್ನು ಕೊಡ್ತಾರೆ. ಶ್ರೋತ್ರೇಣ ಶ್ರಾವಯತಿ. ಪರಮಾತ್ಮ ನಮ್ಮ ಕಿವಿಯಲ್ಲಿ ತನ್ನ ಕಿವಿಯನ್ನು ಇಟ್ಟು ತಾನು ಕೇಳಿದಾಗ ಅದು ನಮಗೆ ಕೇಳಿಸ್ತದೆ. ಮನಸ ಮಾನಯತಿ. ಪರಮಾತ್ಮ ನನ್ನ ಮನಸ್ಸಿನಲ್ಲಿದ್ದು ಹೊಸಗಿನ ವಿಷಯಗಳನ್ನು ಗ್ರಹಣ ಮಾಡಿ ಅನುಭವಿಸಬೇಕು ಅಂತಿಕೊಂಡಂತಿದ್ದರೆ ಪರಮಾತ್ಮ ಮನಸ್ಸಲ್ಲಿದ್ದುಕೊಂಡು ಆ ಕೆಲಸವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಬುದ್ಧಿಯಿಂದ ಏನಾದರೂ ತಿಳಿತಾ ಇದ್ದರೆ ಪರಮಾತ್ಮ ಬುದ್ಧಿಯಲ್ಲಿ ನಿಂತುಕೊಂಡು ಆ ಕೆಲಸ ಮಾಡಿದರೆ ನಾವು ತಿಳಿದುಕೊಳ್ಳಿಕ್ಕಾಗ್ತದೆ. ಇಲ್ಲದೇ ಇದ್ದರೆ 1 ತಾಸು ಪುರಾಣ ಹೇಳಿದ ನಂತರ, ಪ್ರವಚನ ಹೇಳಿದ ನಂತರ ನಾನು ಎದುರಿಗಿದ್ದ ಕೇಳ್ತೇನೆ, ಏನಪ್ಪ ಏನು ಕೇಳಿದೆ? ಇಲ್ಲರಿ, ಎಲ್ಲೋ ಲಕ್ಷ್ಯ ಬೇರೆ ಕಡೆ ಇತ್ತು, ಏನು ಗೊತ್ತಾಗಲಿಲ್ಲ ಅಂತ ಅಂದ್ಬಿಡ್ತಾರೆ. 1 ತಾಸು ಕೂತಿರ್ತಾರೆ, ಲಕ್ಷ್ಯ ಬೇರೆ ಕಡೆಗಿರ್ತಾರೆ. ಯಾಕೆ? ಪರಮಾತ್ಮ ಆ ರೀತಿಯಾಗಿ ಅವನಲ್ಲಿದ್ದುಕೊಂಡು ಪ್ರೇರಣೆ ಮಾಡಲಿಲ್ಲ. ಆದ್ದರಿಂದಾಗಿ ಏಷ ಅನೇನ ಆತ್ಮನ ಚಕ್ಷುಷಾ ದರ್ಶಯತಿ, ಶ್ರೋತ್ರೇಣ ಶ್ರಾವಯತಿ, ಮನಸ ಮಾನಯತಿ, ಬುದ್ಧ್ಯಾ ಬೋಧಯತಿ. ಆಯ್ತು, ಒಳ್ಳೆಯದಾಯ್ತು. ಹಾಗಾದರೆ ನನ್ನ ಕಣ್ಣಿಂದ ಕಿವಿಯಿಂದ ತಪ್ಪಾದರೆ ಅದು ಜವಾಬ್ದಾರಿ ಪರಮಾತ್ಮ, ನಂದಲ್ಲ. ಹಾಗನ್ಲಿಕ್ಕೆ ಬರೋದಿಲ್ಲ. ಪರಮಾತ್ಮ ಆ ರೀತಿಯಾಗಿರ್ತಕ್ಕಂಥ ಪ್ರೇರಣೆ ಮಾಡ್ತಾನೆ. ಆದರೆ ಪರಮಾತ್ಮನ ಪ್ರೇರಣೆಯನ್ನು ಸ್ವೀಕರಿಸದೆ ತಪ್ಪುವ ವ್ಯಕ್ತಿ ಈ ಮನುಷ್ಯ. ಭಗವಂತನ ಪ್ರೇರಣೆಯನ್ನು 100%
ನಡೆಸ್ತಕ್ಕಂಥವರು ಈ ಪ್ರಕೃತಿ ಮತ್ತು ಪ್ರಾಣಿಗಳು. ಭಗವಂತನ ಪ್ರೇರಣೆ ಚಾಚೂ ತಪ್ಪದೇ ನಡೆಸ್ತವೆ. ಎಂದಿಗೂ ಕಾಣದೇ ಇದ್ದ ನೊಣಗಳು ಆಷಾಢ ಮಾಸ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ತಿಥಿಗಳು ಮುಂದೆ ಹೋದಂತೆ ಎಲ್ಲಿರ್ತವೆ ಯಾರಿಗೆ ಗೊತ್ತು, ಬಂದುಬಿಡ್ತಾವೆ. ಆಮೇಲೆ ಊಟಕ್ಕೆ ಕುಳಿತಾಗ ಜಾಡಿಸ್ಕೊತ್ ಕೊಡ್ಬೇಕಾಗ್ತದೆ. ಪಾಪ ಮುದುಕರಾದವ್ರಿಗೆ ಜಾಡಿಸ್ಲಿಕ್ಕಾಗೋದಿಲ್ಲ, ಯಾರು ಕೂತು ಜಾಡಿಸ್ಬೇಕಾಗ್ತದೆ. ತಪ್ಪಿ ನಿಮ್ಮ ಬೆಲ್ಲದ ತುಣುಕು ಹೊರಗೆ ಉಳಿತು, ಆ ಇರುವೆಗಳಿಗೆ ಎಲ್ಲಿಂದ ಏನು ಪ್ರೇರಣೆ ಗೊತ್ತಾಗ್ತದೆ, ಸುದ್ದಿ ಹೋಗ್ತದೋ ಗೊತ್ತಿಲ್ಲ. 5 ಮಿನಿಟ್ನಲ್ಲಿ ಸಾವಿರಾರು ಇರುವೆಗಳು ಬಂದುಬಿಡ್ತವೆ. ಬೀಜ ಬಿತ್ತಿ ಸರಿಯಾಗಿ ಗೊಬ್ಬರ ಹಾಕಿ ನೀರು ಹಾಕಿದರೆ ಬೀಜ ಪ್ರಸ್ಫುಟಿಸ್ತದೆ. ಪರಮಾತ್ಮನ ಪ್ರೇರಣೆ 100% ಸಂರಕ್ಷಣೆ ಮಾಡ್ತದೆ. ಈ ವೇಳೆಗೆ ಮಳೆ ಆಗಬೇಕು, ಈ ವೇಳೆಗೆ ಚಂದ್ರ ಪ್ರಕಾಶ ಕೊಡಬೇಕು. ಆದರೆ ಪರಮಾತ್ಮನ ಆ ಪ್ರೇರಣೆಯನ್ನು ಸ್ವಾರ್ಥದಲ್ಲಿ ನಮ್ಮ ಅಹಂಕಾರದಲ್ಲಿ ಮುಳುಗಿ ಮರೆಯೋರು ನಾವು ಮನುಷ್ಯರು ಮಾತ್ರ. ಹೇಳ್ಕೊಳ್ತೇವೆ ನಾವು ಪ್ರಾಣಿಗಳಿಗಿಂತಲೂ ಗ್ರೇಟ್ ಅಂತ. ಆದರೆ ಪರಮಾತ್ಮನ ನಿಯಮವನ್ನು ಪರಿಪಾಲಿಸುವುದರಲ್ಲಿ ಪ್ರಕೃತಿ, ನೇಚರ್ ಎಷ್ಟು ಅಕ್ಯುರೇಟ್ ಆಗಿದೆ, ಅಷ್ಟು ಅಕ್ಯುರೇಟ್ ನಾವಿಲ್ಲ. ನಾವು ಪರಮಾತ್ಮನ ಪ್ರೇರಣೆಯನ್ನು, ಆಜ್ಞೆಯನ್ನು ಲಕ್ಷ್ಯ ಕೊಡೋದಿಲ್ಲ, ಇಲ್ಲ ಅದನ್ನು ತಿಳಿದು ಅದನ್ನು ಪಾಲನೆ ಮಾಡೋದಿಲ್ಲ. ಅದಕ್ಕೋಸ್ಕರವೇ ಮನಸ ಮಾನಯತಿ ಬುದ್ಧಿಯ ಬೋಧಯತಿ. ಆ ಪರಮಾತ್ಮನೇ ಶರಣು ಹೋದಾಗ ನಮ್ಮ ದಾರಿಗಳನ್ನು, ನಮ್ಮ ಇಂದ್ರಿಯಗಳನ್ನು ಸರಿಯಾದ ದಾರಿಯಲ್ಲಿ ಇಡ್ತಾನೆ. ಕೂಡ ಹೇಳ್ತಾರೆ, ಇಂದ್ರೋ ವಿಶ್ವಸ್ಯ ಕರ್ಮಣೋ ಧರ್ತ. 11ನೇ ಮೊದಲನೇ ಮಂಡಲ 11ನೇ ಸೂಕ್ತ 4ನೇ ಮಂತ್ರ. ವಿಶ್ವಸ್ಯ ಕರ್ಮಣೋ ಧರ್ತ, ಅದು ಗೀತಾಭಾಷ್ಯದಲ್ಲಿ ಅದ್ರ ವ್ಯಾಖ್ಯಾನ ಬರೀತಾರೆ ಆಚಾರ್ಯರು. ವಿಶ್ವಸ್ಯ ಕರ್ಮಣೋ ಧರ್ತ ಸರ್ವಕರ್ಮಣಾಂ ಪ್ರೇರಕಃ. ರಾಘವೇಂದ್ರ ಸ್ವಾಮಿಗಳು ಮಂತ್ರಾರ್ಥ ಮಂಜರಿಯಲ್ಲಿ ಬರೀತಾರೆ. ಎಲ್ಲ ಕರ್ಮಗಳಿಗೆ ಪ್ರೇರಣೆ ಮಾಡುವನು ಪರಮಾತ್ಮ, ನಾವು ಸ್ವತಂತ್ರರಲ್ಲ. ಆದರೆ ಅವನು ಏನು ಬೇಕಾದ ಮೇಲೆ ಮಾಡೋದಿಲ್ಲ. ನಮ್ಮ ಯೋಗ್ಯತೆ ನೋಡ್ತಾನೆ, ನಮ್ಮ ಅನಾದಿ ಕರ್ಮ ನೋಡ್ತಾನೆ, ನಮ್ಮ ಈಗಿನ ಪ್ರಯತ್ನವನ್ನು ನೋಡ್ತಾನೆ. ಈಗಿನ ಪ್ರಯತ್ನ ನೋಡ್ತಾನೆ. ಆ ಪ್ರಯತ್ನ ನೋಡಿ ಯಾರು ಇದ್ದರೆ ಗೋ ಹೆಡ್ ಅಂತ ಹೇಳ್ತಾನೆ. ದ್ರೋಣಾಚಾರ್ಯರು ಒಂದು ಮರದ ಟೊಂಗೆಗೆ ಒಂದು ಗೊಂಬೆಯನ್ನು ಕಟ್ಟಿದ್ರು. ಕೆಲವು ಕಡೆ ಪಕ್ಷಿ ಅಂತ ಕರೀತಾರೆ. ಎಲ್ಲರನ್ನೂ ಕರೆದರು. ನಿಮ್ಮ ಎದುರಿಗೆ ಏನು ಕಾಣಿಸ್ತಾ ಇದೆ? ಮರ ಕಾಣಿಸ್ತದೆ, ಟೊಂಗೆಗಳು ಕಾಣಿಸ್ತವೆ. ಏನಾದರೂ ವಿಶೇಷ ಕಾಣಿಸ್ತದೆಯಾ? ಇಲ್ಲ. ಎಲ್ಲರೂ ಇಲ್ಲ, ಆಗೋದಿಲ್ಲ. ಪರಮಾತ್ಮ ದ್ರೋಣರಲ್ಲಿದ್ದರು, ಪ್ರೇರಣೆನೇ ಮಾಡಲಿಲ್ಲ. ಅರ್ಜುನ ಬಂದ. ದ್ರೋಣಾಚಾರ್ಯ ಕೇಳಿದ್ರು, ಏನು ಕಾಣಿಸ್ತದ ನಿನಗೆ? ನನಗೆ ಆ ಗಿಡದಲ್ಲಿ ಕಟ್ಟಿದ ಗುಬ್ಬಿಯ ಕಣ್ಣು ಮಾತ್ರ ನನಗೆ ಕಾಣಿಸ್ತಾ ಇದೆ. ಮತ್ತೇನು ಕಾಣಿಸ್ತಾ ಇಲ್ಲ, ಕೇವಲ ಕಣ್ಣು ಕಾಣಿಸ್ತಾ ಇದೆ. ಹಾಗಾದ್ರೆ ನೋಡಿ, ಈ ರೀತಿಯಾಗಿ ಏಕಾಗ್ರತೆ ಯಾವಾಗ ನಾನು ಅದನ್ನೇ ಧ್ಯಾನ ಮಾಡ್ತಾ ಇದ್ದರೆ. ಅರ್ಜುನ
ಇದನ್ನು ನಾನು ಹೊಡೆಯಬೇಕು, ಬೀಳಿಸಬೇಕು ಅಂತನೂ ಚಿಂತನೆ ಮಾಡ್ತಾ ಇರುವಾಗ ಅವನ ಮನಸ್ಸು ಬುದ್ಧಿಯ ಜೊತೆಗೆ ಬಾಡಿ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಮುಂದುವರಿತದೆ. ಪರಮಾತ್ಮನ ಪ್ರೇರಣೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗಿದ್ದರೆ ನಾವು ಪರಮಾತ್ಮ ಚೆನ್ನಾಗಿ ತಿಳಿದುಕೊಳ್ಬೇಕು. ಪರಮಾತ್ಮನ ಪಡೆಯಬೇಕು ಅಂತ ನಗ್ರ ನನಗಿರಬೇಕು. ಆ ನಂತರ ಆಗ ಪರಮಾತ್ಮ ನನ್ನ ಕಡೆಯಿಂದ ಪ್ರಯತ್ನ ಮಾಡಿಸ್ತಾನೆ. ಇಲ್ಲ, ಪರಮಾತ್ಮನ ಮಾತಿನ ಕಡೆಗೆ ನಾವು ಲಕ್ಷ್ಯ ಕೊಡಲಿಲ್ಲ ಅಂತ ತಿಳ್ಕೊಂಡಂತಂದರೆ ಆಯ್ತು, ಏನು ಬೇಕಾ ಧರ್ಮ ಬಿಡು, ಯಾವುದೋ ಕ್ರಿಮಿಯಾಗಿ ಯಾವುದೋ ಪ್ರಾಣಿಯಾಗಿ ಬಿದ್ದುಕೋ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಹೀಗೆ ಸ್ವತಂತ್ರ ಕ್ರಿಯೆ ನಮ್ಮ ಜೊತೆಗಿದ್ದುಕೊಂಡು ನಮ್ಮ ಕಡೆಯಿಂದ ಕೆಲಸ ಮಾಡಿಸ್ತಾ ಇದೆ. ಇಂದ್ರೋ ವಿಶ್ವಸ್ಯ ಕರ್ಮಣೋ ಧರ್ತ ಋಗ್ವೇದ. ವಿಶ್ವಸ್ಯ ಕರ್ಮಣೋ ಧರ್ತ ಸರ್ವಕರ್ಮಣಾಂ ಪ್ರೇರಕಃ ಮಂತ್ರಾರ್ಥಮಂಜರಿ. ವಿಶ್ವಕರ್ಮ ವಿಮನಾ ಶ್ರುತಿ. ಗೀತಾಭಾಷ್ಯ 4ನೇ ಅಧ್ಯಾಯ 13ನೇ ಶ್ಲೋಕ. ಸರ್ವಕರ್ಮ ಸರ್ವಕರ್ತ ಸರ್ವಕಾಮ ಸರ್ವ ಇಂದ್ರಿಯ ಪ್ರೇರಕ ಸರ್ವ 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 ಆತ್ಮ ಅಂತನೋ ಛಾಂದೋಗ್ಯ ಉಪನಿಷತ್ತು. ಪರಮಾತ್ಮನ ಎಲ್ಲವನ್ನು ಸ್ವತಂತ್ರವಾಗಿದ್ದುಕೊಂಡು ನಮ್ಮ ಕಡೆಯಿಂದ ಮಾಡಿಸ್ತಾನೆ. ಭಗವಂತನ ಇಚ್ಛೆ. ಮಹಾ ಏಷಃ ಆತ್ಮ ಅಂತಕೊಂಡಂತೇಳಿ ಛಾಂದೋಗ್ಯ ಉಪನಿಷತ್ತು ಬಿಡಿಸಿ ಬಿಡಿಸಿ ಹೇಳ್ತಾರೆ. ಅಥರ್ವಣ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಭಗವತಃ ಕರ್ಮಚೇಷ್ಟ ಪುರುಷೋ ಭಗವಾನೇವ. ಎಲ್ಲ ಕ್ರಿಯೆದು ಭಗವಂತನ ಕ್ರಿಯೆ. ಆದರೆ ನಮ್ಮ ಪ್ರಯತ್ನ ನೋಡಿ ಪರಮಾತ್ಮ ಆ ಕ್ರಿಯೆಗಳನ್ನು ಮಾಡಿಸ್ತಾನೆ. ಪರಮಾತ್ಮ ನಮ್ಮ ಪ್ರಯತ್ನ ನೋಡ್ತಾನೆ ಅಂದರೆ ಹೌದು. ನಮ್ಮ ಮೊಮ್ಮಗ ಯಾವಾಗ ಏಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆವಾಗ ಹಿಡಿದು ನಾವು ಏರಿಸ್ತೇವೆ. ಯಾವಾಗ ನಡೀಬೇಕು ಅಂತ ಹೇಳ್ತಾನೆ ಬೀಳ್ತಾನೆ ಆವಾಗ ಕೈ ಹಿಡಿದು ನಡೆಸ್ತೇವೆ. ಯಾಕೆ? ಅವನು ಪ್ರಯತ್ನ ಮಾಡಬೇಕು. ಆನಂತರ ಪ್ರಯತ್ನ ಮುಂದೆ ಆ ದಾರಿಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಮತ್ತೇನು ವಿಶ್ವಕರ್ಮ ಅಂತ ತಿಳ್ಕೊಂಡಂತಂದರೆ, ನಮ್ಮಕ್ಕಿಂತ ಅನಂತ ಪಾಲು ದೊಡ್ಡವನು. ಜೀವೋತ್ತಮರು ವಾಯುದೇವರು. ಆ ಜೀವೋತ್ತಮರಾಗಿರ್ತಕ್ಕಂಥವರಲ್ಲಿದ್ದುಕೊಂಡು ಪರಮಾತ್ಮ ತಾನೇ ಎಲ್ಲವನ್ನೂ ನಡೆಸ್ತಾನೆ. ವಾಯುದೇವರನ್ನು ಪ್ರೇರಿಸಿ ಅವರ ಕಡೆಯಿಂದ ಅನೇಕ ಕರ್ಮಗಳನ್ನು ಮಾಡಿಸ್ತಾ, ಅವರೂ ಜೀವಿಗಳು, ನೀವು ಜೀವಿಗಳು, ನಿಮಗೂ ಮಾಡಿಸ್ತೇನೆ, ಆದ್ದರಿಂದ ಶ್ರದ್ಧೆ ಇಡಿ, ಭಕ್ತಿ ಇಡಿ, ವಿಶ್ವಾಸ ಇಡಿ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರ ನಮಗೆ ಹೇಳ್ಕೊಡ್ತದೆ. ಸಂಬಂಧ ನೋಡೋಣ. ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ, ಸವಿಶ್ವಕೃತ್ ಸಹಿ ಸರ್ವಸ್ಯ ಕರ್ತ. ಅವನೇ ಜಗತ್ತನ್ನು ಸೃಷ್ಟಿ ಮಾಡಿದವನು, ಅವನೇ ಎಲ್ಲರ ಕಡೆಯಿಂದ ಕಾರ್ಯವನ್ನು ಮಾಡಿಸುವವನು ಅಂತೇಳಿ ವರ್ಣನೆ ಮಾಡ್ತದೆ. ಸೈ ವಿಷ್ಣು ಪರಾಂ ವಾಯೋ ಅಪಿ ಕರ್ತ ಪ್ರಕೀರ್ತಿತಃ. ವಿಶ್ವೋ ವಾಯು ಸಮುದ್ದಿಷ್ಟ ಪೂರ್ಣತ್ವಾತ್ ಜೀವಸಂಗತಃ. ವಾಯುದೇವರಿಗೆ ವಿಶ್ವ ಅಂತ ಕೊಡುತ್ತದೆ ಹೆಸರು. ಆಗಿರ್ತಕ್ಕಂಥ ವಾಯುದೇವರು ಏನು ಜಗತ್ತಿನಲ್ಲಿ ನಮ್ಮ ಮೇಲೆ ಉಪಕಾರ ಮಾಡ್ತಾರೆ, ಸೃಷ್ಟಿ ಇದ್ದಾಗ ಮಾಡ್ತಾರೆ, ಶತ್ರು ನಿವಾರಣೆ ಮಾಡ್ತಾರೆ, ಎಲ್ಲೋ ಪರಮಾತ್ಮನ ಪ್ರೇರಣೆಯಿಂದ, ಪರಮಾತ್ಮನ ಆಜ್ಞೆಯಿಂದ ಮಾಡ್ತಾರೆ. ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ,
ವಾಯುದೇವರು ಕೂಡ ಪರಮಾತ್ಮನಿಂದಲೇ ಪ್ರೇರಿತ ಕೆಲಸ ಮಾಡ್ತಾರೆ. ಅದು ನಾವೇಂತಲೇ ಮಾಡ್ತೇವೆ. ವಿಶ್ವೋ ವಾಯು ಸಮುದ್ದಿಷ್ಟ ಪೂರ್ಣತ್ವಾತ್ ಜೀವಸಂಗತಃ. ಸಂಪೂರ್ಣ ಜೀವನ ದೆಸೆಯಿಂದ ವಾಯುದೇವರು ಅತ್ಯಂತ ಶ್ರೇಷ್ಠರು, ಜೀವೋತ್ತಮರು. ಅವರ ಕ್ರಿಯೆಗಳು ಕೂಡ ಪರಮಾತ್ಮನ ಪ್ರೇರಣೆಯಿಂದಲೇ ಆಗುತ್ತವೆ. ವಿಶ್ವೋ ವಾಯು ಸಮುದ್ದಿಷ್ಟ ಸೈ ವಿಷ್ಣು ಪರಂ ವಾಯೋರಪಿ ಕರ್ತ ಪ್ರಕೀರ್ತಿತ ಅಂತನ್ನುವುದು ಬೃಹದಾರಣ್ಯಕೋಪನಿಷತ್ತಿನ ಭಾಷೆಯಲ್ಲಿ ಆಚಾರ್ಯರು ಪ್ರಮಾಣ ಕೊಟ್ಟು ತಿಳಿಸ್ತಾರೆ ನಮಗೆ. ಆಯ್ತು, ತಾನೇ ನಿಂತೆಲ್ಲ ಮಾಡ್ತಾನೆ, ನಾನೇ ಸ್ವತಂತ್ರ ಅಂತ ಹೇಳ್ಕೊಳ್ತಾನೆ, ನಾನೇ ಸ್ವತಂತ್ರ ಕರ್ತ ಅಂತ ಹೇಳ್ಕೊಳ್ತಾನೆ, ನಾನೇ ಸ್ವತಂತ್ರ ಪ್ರೇರಕ. ನಮಗೇನು ಪ್ರಯೋಜನ? ವಿಶ್ವಕರ್ಮ ವಿಶ್ವಕರ್ಮ ಅಂತ ತಿಳ್ಕೊಂಡು ಅಂತೇಳಿ ಪಾರಾಯಣ ಮಾಡಿದರೆ ಇಲ್ಲ. ನಾವು ಹಿಡಿದ ಕೆಲಸ ಪೂರ್ಣವಾಗುವಂತೆ ಅನುಗ್ರಹ ಮಾಡ್ತಕ್ಕಂಥವ್ರು ವಾಯುದೇವರು. ವಿಶ್ವಾನಿ ಪೂರ್ಣಾನಿ ಕರ್ಮಾಣಿ ಏನ ಸಹ ವಿಶ್ವಕರ್ಮ. ಯಾವ ಭಗವಂತನ ಅನುಗ್ರಹದಿಂದ ನಮ್ಮ ಎಲ್ಲ ಕೆಲಸವೂ ಪೂರ್ಣವಾಗುತ್ತವೆ ಅಂತ ಪರಮಾತ್ಮನಿಗೆ ವಿಶ್ವಕರ್ಮ ಅಂತ ತಿಳ್ಕೊಂಡಂತೇಳಿ ಹೆಸರು. ಪರಮಾತ್ಮ ವಾಯುದೇವರು ನಿಂತ್ಕೊಂಡು ಪ್ರವಚನ ಹೇಳಪ್ಪ ಒಂದು ತಾಸು ಅಂತ ಆಗ್ತದೆ, ಇಲ್ಲದ್ರೆ ಇಲ್ಲ, ಆಗೋದಿಲ್ಲಪ್ಪ ಇವತ್ತು ತಲೆನೋಸ್ತಾ ಇದೆ ನಂತಿಕೊಂಡು ಅಂದ್ಬಿಡ್ತೇನೆ ಅಷ್ಟೇ. ಇಲ್ಲ, ಆ ರೀತಿಯಾಗಿರ್ತಕ್ಕಂಥ ಅವರಲ್ಲಿ ನಿಂತುಕೊಂಡು ಮಾಡಿಸ್ತಕ್ಕಂಥ ಪರಮಾತ್ಮನೇ. ಯದಿ ಹವ ಅಪ್ಪೇನ ಬೇವ ಮಹತ್ ಪುಣ್ಯಂ ಕರ್ಮ ಕರೋತಿ ತದ್ ಹಾಸ್ಯ ಅಂತದಕ್ಷೀಯತೆ ಏವ. ಯಾರು ದೇವರನ್ನು ಸ್ಮರಿಸಿ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ ಆ ಕಾರ್ಯ ಪೂರ್ತಿ ಆಗ್ತದೆ. ಯಾರು ದೇವರನ್ನು ನೆನೆಸೋದಿಲ್ಲ ಆ ಕಾರ್ಯ ಪೂರ್ತಿ ಆಗೋದಿಲ್ಲ. ಎಂದು ದೇವರನ್ನು ನೆನೆಸಿ ಪ್ರವಚನ ಮಾಡ್ತೇವೆ ಎಲ್ಲ ಪ್ರಮಾಣಗಳು ನೆನಪಾಗ್ತವೆ. ಅದೇ ರೀತಿಯಾಗಿ ಪರಮಾತ್ಮನೇ ನಮಗೆ ಎಲ್ಲ ರೀತಿಯಾದಂಥ ಕಾರ್ಯವನ್ನು ಪೂರ್ತಿ ಮಾಡೋದಕ್ಕೋಸ್ಕರ ಪರಮಾತ್ಮ ನಮ್ಮ ಕಾರ್ಯಗಳನ್ನು ಪೂರ್ಣ ಮಾಡ್ತಾನೆ. ಬೃಹದಾರಣ್ಯಕ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ, ನ ಸಮ್ಯಕ್ ಫಲದೋ ವಿಷ್ಣು ಅಜ್ಞಾತೋ ಜಗದೀಶ್ವರ. ಎಲ್ಲಿವರೆಗೂ ನಾವು ಪರಮಾತ್ಮನನ್ನು ತಿಳಿದುಕೊಂಡು ಸೇವೆ ಮಾಡೋದಿಲ್ಲ ಅಲ್ಲಿವರೆಗೂ ಪರಮಾತ್ಮ ಪೂರ್ಣ ಫಲ ಕೊಡೋದಿಲ್ಲ. ನಮ್ಮ ವಿದ್ಯಾಪೀಠಕ್ಕೆ ಬರ್ತೀರಿ, ಅಲ್ಲಿದ್ದು ವೆಂಕಟೇಶ್ ದೇವರು ಮಧ್ವಾಚಾರ್ಯಗೆ ನಮಸ್ಕಾರ ಮಾಡ್ತೀರಿ. ಈ ಪರಮಾತ್ಮ ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಹರಿ, ಈ ಪ್ರತಿಮೆಯಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ಭಗವಂತನೇ ಎಲ್ಲವನ್ನು ಮಾಡ್ತಕ್ಕಂಥವನು, ಅವನೇ ಸನ್ನಿಹಿತನಾಗಿದ್ದಾನೆ ಅಂತ ಅನುಸಂಧಾನ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿದರೆ ನಿಮಗೆ ಪುಣ್ಯ ಬರ್ತದೆ. ಇಲ್ಲ ಸುಮ್ಮನೆ ರನ್ನಿಂಗ್ ರೇಸ್ ಅಂತೇಳಿ ಸುತ್ತಿದರೆ ಏನು ಪ್ರಯೋಜನ? ಸ್ವಲ್ಪ ಫಲ ಕೊಡ್ತಾನೆ, ಆದರೆ ಪೂರ್ಣ ಫಲ ಕೊಡೋದಿಲ್ಲ. ತಿಳಿದು ಮಾಡಿದರೆ ಪೂರ್ತಿ ಫಲ, ತಿಳಿಯದೆ ಮಾಡಿದರೆ ಅದು ಅರ್ಧ ಫಲ, ಕಡಿಮೆ ಫಲ ಅಂತಕೊಂಡಿದ್ದಾನೆ. ಆದ್ದರಿಂದಾಗಿ ವಿಷ್ಣುವಿನೇ ಅನುಗ್ರಹಕರ್ತ ಅಂತಕ್ಕಂಥ ವೈಶಿಷ್ಟ್ಯ ಏನಪ್ಪ? ಆಚಾರ್ಯ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಎಲ್ಲ ಕರ್ಮಗಳನ್ನು ಯಾವ ಕೈಲಿ ಕೊಟ್ಟರೆ ಅಕ್ಷಯವಾಗುತ್ತದೆಯೋ ಅಂಥ ಪರಮಾತ್ಮನ ಉಪಾಸನೆ ಮಾಡಿ ಅಂತ ತಿಳ್ಕೊಂಡಂತೇಳಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ಅನ್ನಾಮತಃ. ಯಾವ ಕರ್ಮವನ್ನು ನಾನು ಪತ್ನ್ಯಂತರ್ಗತನಾದ ಪರಮಾತ್ಮನಿಗೆ, ಮಾತ್ರಂತರ್ಗತನಾದ ಪರಮಾತ್ಮನಿಗೆ, ಪಿತೃಂತರ್ಗತನಾದ ಪರಮಾತ್ಮನಿಗೆ ನಾನು ಇದನ್ನು ನೈವೇದ್ಯ ಕೊಡ್ತೇನೆ ಅಂತ ತಿಳ್ಕೊಂಡು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಇಲ್ಲ ಅಂದರೆ ಸರಿಯಾಗಿ ನೀನು ಅಭ್ಯಾಸ ಮಾಡಿಲ್ಲ ಅಂತ ತಿಳ್ಕೊಂಡು ತರ್ತಾರೆ.
ಯಶ ಸ್ಮೃತ್ಯಾಚನ ಮೋಕ್ತ್ಯ ತಪಃಪೂಜಾ ಕ್ರಿಯಾದಿಶು, ಯಾವನ ಹೆಸರನ್ನು ಹೇಳಿ ನಾವು ಯಜ್ಞ ಯಾಗ ತಾಪಚಾರ ಮಾಡ್ತೇವೆ, ಆಗ ನಮ್ಮ ಕಾರ್ಯದಲ್ಲಿ ಏನೇ ನ್ಯೂನತಾ ಇದ್ದರೂ ಪರಮಾತ್ಮ ದೂರ ಮಾಡಿ ಆ ಕಾಗದಗಳಿಗೆ ಒಳ್ಳೆಯ ಗತಿಯನ್ನು ಕೊಡ್ತಾನೆ. ಸ್ತೋತ್ರದಲ್ಲಿ ಹೇಳ್ತಾರೆ, ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಯಾವ ಪರಮಾತ್ಮನಿಗೆ ಕರ್ಮಗಳನ್ನು ಕೃಷ್ಣಾರ್ಪಣಮಂತೂ ಸಮರ್ಪಣೆ ಮಾಡ್ತೀವಿ, ಆಗ ಅದರಿಂದ ನಮ್ಮ ದುಃಖಗಳು ದೂರವಾಗ್ತದೆ. ಆನಂತರ ನಮ್ಮ ಕರ್ಮ ಪೂರ್ತಿಯಾಗಿ ಫಲ ನಮಗೆ ಸಿಗ್ತದೆ. ಅಜಾದಿ ಬ್ರಹ್ಮಾದಿ ದೇವತೆಗಳನ್ನು ಸಹಿತವಾದ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಜಗತ್ತನ್ನು ಸಂರಕ್ಷಣೆ ಮಾಡ್ತಾನಲ್ಲ ಪರಮಾತ್ಮ, ಆ ಪರಮಾತ್ಮನಿಗೆ ಕೊಟ್ಟದ್ದು ಅಕ್ಷಯವಾಗ್ತದೆ. ಪರಮಾತ್ಮನ ನೆನೆಸಿದರೆ ಸಾಕು, ನ್ಯೂನತೆ ಕಡಿಮೆ ಆದದ್ದು ಪೂರ್ತಿ ಆಗ್ತದೆ. ನ್ಯೂನಂ ಸಂಪೂರ್ಣತಾಮ್ಯಾತಿ ಸದ್ಯೋ ಒಂದೇ ತಮಚ್ಯುತಂ. ನಮ್ಮ ಕಡೆಯಿಂದ ಪುಣ್ಯ ಪಾಪಗಳನ್ನು ಮಾಡಿಸುವನು ಪರಮಾತ್ಮನೇ. ನಮಗೆಲ್ಲ ಜಗತ್ತಿನ ಎಲ್ಲ ಜೀವರಿಗೂ ಏನ್ರಿ ಹೌದೇನು ಪಾಪಕರ್ಮ ಮಾಡಿಸ್ತಾನೇನ್ರಿ ದೇವರು? ಹೌದು. ದೇವರ ಪೂಜಾ ಕೂತ್ಕೊಂಡಾಗ ಇವತ್ತೇನೇನು ಅಡುಗೆ ಮಾಡಿಸ್ಯಾರ ಆಗ್ತಾರ, ನೈವೇದ್ಯ ಪೂಜೆ ಆದಮೇಲೆ ನಾನು ತಿನ್ಲಿಕ್ಕೆ ಆಗ್ತದೆ ಅಂತೇಳಿ ಆ ಅಡುಗೆ ನೆನ್ಪು ಮಾಡ್ಕೋತೇನೆ. ಪೂಜೆ ಮಾಡಿ ಅಭಿಷೇಕ ಮಾಡಿ ಒರೆಸಿ ಸೀರೆ ದೋತ್ರ ಉಡಿಸಿ ಮಡಿ ಉಡಿಸಿ ಕಿರೀಟ ಹಾಕಿದರೂ ಪ್ರಯೋಜನ ಇಲ್ಲ. ಇವನು ಭಗವಂತನ ಸೇವೆ ಮಾಡುವ ಒಂದು ದೊಡ್ಡ ಅವಕಾಶ ನನಗೆ ಸಿಕ್ಕಿದೆ. ಈ ಪರಮಾತ್ಮ ನನ್ನ ಪ್ರತಿಯೊಂದು ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತನ್ನುವ ಭಾವನೆ ಇದ್ದರೆ ಪುಣ್ಯ, ಇಲ್ಲದೇ ಇದ್ದರೆ ಪಾಪ. ಆದ್ದರಿಂದಾಗಿ ಏಷಖ್ಯೇವ ಸಾಧು ಕರ್ಮ ಕಾರಯತಿ, ಒಳ್ಳೆಯ ಕೆಲಸಗಳನ್ನು ಇವನೇ ಮಾಡಿಸ್ತಾನೆ. ಏಷವು ಅಸಾಧು ಪುಣ್ಯ ಕರ್ಮ ಕಾಮಯತಿ, ಇಲ್ಲ ನಮ್ಮ ಲಕ್ಷ್ಯ ಇದ್ದಿದ್ದಿಲ್ಲ ಅಂತಿಕೊಂಡಂತೆ ನಮ್ಮ ಕಡೆಯಿಂದ ತಪ್ಪು ಕೆಲಸವನ್ನು ಮಾಡಿಸ್ತಾನೆ. ಇಂಥ ಪರಮಾತ್ಮ ಇವನು ವಿಶ್ವವನ್ನು ರಚನೆ ಮಾಡತಕ್ಕಂಥ ವ್ಯಕ್ತಿ. ಇಂಥ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗೆ ನಾವು ತಿಳಿದುಕೊಳ್ಳಿಕ್ಕೆ ಯಥಾಶಕ್ತಿ ಮಧ್ವಾಚಾರ್ಯ ಹೇಳಿದ ದಾರಿಯಲ್ಲಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದೆ. ಒಟ್ಟು ಸ್ವತಂತ್ರಕರ್ತ, ಆದರೆ ಸ್ವತಂತ್ರವಾಗಿರ್ತಕ್ಕಂಥದ್ದು ರೀತಿಯಾಗಿ ಫಲವನ್ನು ನಮಗೆ ಅಷ್ಟು ಬೇಗನೆ ಕೊಡ್ತಕ್ಕಂಥ ವ್ಯಕ್ತಿ. ಗ್ರಂಥಗಳಿಂದ ತಿಳಿದುಕೊಳ್ಳಬೇಕು. ಸ್ವತಂತ್ರನಾಗಿ ಸಕಲ ಕಾರ್ಯವನ್ನು ನಡೆಸ್ತಕ್ಕಂಥ ವ್ಯಕ್ತಿ. ನಮಗಿಂತ ಉತ್ತಮರಾದ ವಾಯುದೇವರಲ್ಲಿ ನಿಂತುಕೊಂಡು ವಾಯುದೇವರ ಕಾರ್ಯಗಳನ್ನು ಸುಲಭವಾಗಿ ನಡೆಸ್ತಕ್ಕಂಥ ವ್ಯಕ್ತಿ. ನ ಸಮ್ಯಕ್ ವಿಶ್ವಸ್ಯ ಕರ್ಮ ಪುಣ್ಯ ಪಾಪಾದಿಕಂ, ಎಲ್ಲವನ್ನೂ ಕೂಡ ಪರಮಾತ್ಮನೇ ಮಾಡಿಸ್ತಾನೆ. ವಿಶ್ವಂ ಕರೋತೀತಿ ವಿಶ್ವಕರ್ಮ, ಜಗತ್ತನ್ನು ರಚನೆ ಮಾಡೋನು ಅವನೇ. ಎಷ್ಟು ರೀತಿಯಿಂದ ಈ ವಿಶ್ವಕರ್ಮನ ಮಹಿಮೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ ಶಾಸ್ತ್ರಕಾರರು. ಆಯ್ತಪ್ಪ ಸರಿ, ಈ ಮಂತ್ರ ಏನದಲ್ಲ, ನೀವು ಹೇಳ್ತಕ್ಕಂಥ ಮಂತ್ರ ಆತ ಅಸ್ಯ ಸೂದದೋಹ ಸಹ ಸೋಮಂ ಶ್ರೀಣಾತಿ ಪೃಶ್ನಿಯಾ ಜನ್ಮನ್ ದೇವಾನಾಂ ವಿಷಸ್ತ್ರಿಧಾರೋಚನೆ ದೇವ. ಇಲ್ಲಿಗೆ ಮಂತ್ರ ಮುಗಿತು. ಮುಂದೆ ಯಸ್ಯೇದಮಾರಜ ಅಂತ ತಿಳ್ಕೊಂಡಂತನೋ ಭಾಗ ಏನದ, ಆ ವೇದದ ಮಂತ್ರ. ಈ ಮಂತ್ರದಲ್ಲಿ 30 ಅಕ್ಷರಗಳ ಇದು ಛಂದಸ್ಸು, ಉಷ್ಣಿಕ್ ಛಂದಸ್ಸು. ಆದರೆ ಇದನ್ನು ಭರ್ತಿ ಮಾಡೋದಕ್ಕೋಸ್ಕರ ಮುಂದಿನ ಮಂತ್ರದ 6 ಅಕ್ಷರಗಳನ್ನು ತೆಗೆದುಕೊಂಡ್ರು.
ಮುಂದಿನ ಮಂತ್ರದ ಭಾಗ ಯಾವುದು? ದಿವಹ ಯಸ್ಸೇದಮಾರಜ. ದಿವಹ ಮುಗಿತು, ಯಸ್ಸೇದಮಾರಜ 6 ಅಕ್ಷರ ಮುಂದಿನ ಮಂತ್ರದಿಂದ ಇಲ್ಲಿ ಹಿಂತುಕೊಂಡ್ರು. ಇಲ್ಲ, ಅನುಸಂಧಾನದ ಪ್ರಕಾರ ಒಂದೊಂದು ಮಂತ್ರ ಪರಮಾತ್ಮನ ಒಂದು ಮೂರ್ತಿ ಇದ್ದ ಹಾಗೆ. ನೆನಪಿಟ್ಕೊಳ್ಳಿ, ಸ್ತೋತ್ರ ಮಂತ್ರ ಹೇಳ್ತಕ್ಕಂಥ ನೋಡ್ಕೊಳ್ಳಿ, ಪ್ರತಿಯೊಂದು ಶ್ಲೋಕ ಪರಮಾತ್ಮನ ಮೂರ್ತಿ, ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ಇದ್ದಿದ್ದಿಲ್ಲ ಅಂತೇಳಿ ಪರಮಾತ್ಮ ಹೊರಟೋಗ್ಬಿಡ್ತಾನೆ. ಇಂಥ ಒಂದು ಕಾರ್ಯ, ಇಂಥ ಸಂದರ್ಭದಲ್ಲಿ ಮುಂದಿನದನ್ನು ತೆಗೆದುಕೊಂಡ್ರೆ ಆ ಮುಂದಿನದಕ್ಕಂತಕ್ಕಂಥ ಪರಮಾತ್ಮನ ರೂಪವನ್ನು ಖಂಡನೆ ಮಾಡಿದಂತಾಗಲಿಲ್ಲೇನು? ಇಲ್ಲೇನು 6 ಅಕ್ಷರ ಜೋಡಿಸಿ ಬೃಹತಿ ಮೂರ್ತಿ ತಯಾರಾಯಿತು ಅಂತ ಹೇಳ್ತೀರಿ. ಆದರೆ ಮುಂದಿನ ಮಂತ್ರದಲ್ಲಿ 6 ಅಕ್ಷರ ಹೋಗೇವೇ ಅಲ್ಲ ಅಂತನ್ನೋ ಪ್ರಶ್ನೆ ಬಂದಾಗ ಆ ಕಾಲಕ್ಕೆ ಹೇಳ್ತದೆ, ಹೇಗೆ ಚತುರ್ವ್ಯೂಹ ರೂಪ, ಪಂಚವ್ಯೂಹ ರೂಪ ಅಂತೇಳಿ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಇತ್ಯಾದಿಗಳಂತ ಏನಿವೆ, ಕೆಲವು ಸತ್ತ ಹಿಂದೆ ಮುಂದೆ ಏನು ಯಾವ ರೀತಿಯಾಗಿ ಹೇಳಿದ್ರು ಕೂಡ ಆ ಪರಮಾತ್ಮನ ಸ್ತೋತ್ರವೇ. ಅದೇ ರೀತಿಯಾಗಿ ಬೃಹತಿ ಸಹಸ್ರವು ಕೂಡ 1000 ಮಂತ್ರಗಳಿಂದ ರೂಪದಲ್ಲಿರ್ತಕ್ಕಂತಹ ಪರಮಾತ್ಮನ ಅವಯವ. ಆ ಅವಯವದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಿಭಾಗ ಮಾಡಿದರೆ ಆ ಮಂತ್ರದಿಂದ ಅರ್ಧ ತೊಗೊಂಡ ಅಂತೇಳಿ ಇದಕ್ಕೆ ಉತ್ತರ ಅಂತಂದರೆ ಇಲ್ಲ. ಪಂಚವ್ಯೂಹ ಮೂರ್ತಿಯನ್ನು ಜತನ ಮಾಡುವಾಗ ಈ ಕಾಲದಲ್ಲಿ ಅನಿರುದ್ಧ ಪ್ರದ್ಯುಮ್ನ ಈ ಒಂದು ಮಂಡಲ ತಯಾರಾಗಬೇಕು ಅಂತ ಹೀಗೆ ತನ್ನ ಹೆಸರುಗಳನ್ನು ಹಿಂದೆ ಮುಂದೆ ಮಾಡಿಕೊಂಡು ತಾನೇ ತನ್ನಲ್ಲಿ ಪೂರ್ಣತೆಯನ್ನು ಅಭಿವ್ಯಕ್ತಗೊಳಿಸ್ತಾನೆ ಪರಮಾತ್ಮ. ಇಂಥ ಸಂದರ್ಭದಲ್ಲಿ ಬೇರೆ ರುಕ್ಕಿನಿಂದ ತಗೊಂಡ್ರೂ ಕೂಡ ಅರ್ಧನಾರಿ ನರೇಶ್ವರರು ಇದ್ದಂತೆ ಪರಮಾತ್ಮನ ಒಂದು ರೂಪ ಇದೆ, ಅರ್ಧನಾರಿ ನರೇಶ್ವರ ಅಂತ ಹೇಳಿ. ಅವನು ನರೇಶ್ವರ ರೂಪದಲ್ಲಿ ಅರ್ಧ ಪುರುಷ ಅರ್ಧ ಸ್ತ್ರೀ ಇದ್ದರೂ ಕೂಡ ಅದು ಪರಿಪೂರ್ಣ ಅಂತ ಅನಿಸ್ಕೊಳ್ತದೆ. ಅದೇ ರೀತಿಯಾಗಿ ರುಕ್ಕುಗಳು, ಸಂಪೂರ್ಣ ರುಕ್ಕುಗಳು ಒಂದಕ್ಕೊಂದು ಸಂಬಂಧ ಇರೋದರಿಂದಾಗಿ ಮುಂದಿನ ರುಕ್ಕದ ಅನುಸಾರ ಈ ರುಕ್ಕದಲ್ಲಿ ತೆಗೆದುಕೊಂಡು ಆ ರೀತಿಯಾಗಿ ಒಂದು ಬೃಹತಿ ಛಂದಸ್ಸನ್ನು ಮಾಡಿ ಗಾನ ಮಾಡಿದರೆ, ಆ ಅನುಸಂಧಾನ ಇದ್ದರೆ ಅದು ಅರ್ಧನಾರೀಶ್ವರ ರೂಪದಂತೆ ಪರಿಪೂರ್ಣವೇ. ಆದ್ದರಿಂದ ಅಲ್ಲಿಂದ ಯಾಕೆ ತೆಗೆದುಕೊಳ್ಬೇಕು ಅಂತನೋ ಮಾತು ಬೇಡ, ಅದು ಭಗವದ್ವಾಚಿ ಅಂತ ಗೊತ್ತಿದೆ. ಆ ರೀತಿಯಾಗಿ ನಾವು ಅನುಸಂಧಾನ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯ ಅನಾನುಕೂಲ ಆಗೋದಿಲ್ಲ. ತತ್ವವನ್ನು ನಾನೇನು ಹೇಳಿಕ್ಕೆ ಬಂದೆ ಅಂತ ತಿಳ್ಕೊಂಡಂತಂದರೆ, ಬೃಹತಿ ಸಹಸ್ರದ ಸಂದರ್ಭದಲ್ಲಿ ಉಷ್ಣಿಕ್ ಛಂದಸ್ಸು, ಗಾಯತ್ರಿ ಛಂದಸ್ಸು, ತ್ರಿಷ್ಟುಪ್ ಛಂದಸ್ಸು ಇವುಗಳನ್ನು ತೆಗೆದುಕೊಂಡು ಬ್ರಾಹ್ಮಣ ಮಂತ್ರದಿಂದಲೋ ಅಥವಾ ಋಗ್ಮಂತ್ರದ ಇನ್ನೊಂದು ಭಾಗದಿಂದಲೋ ತೆಗೆದುಕೊಂಡು ಜೋಡಿಸಿ ಆ ರೀತಿಯಾಗಿರ್ತಕ್ಕಂಥ 36 ಅಕ್ಷರಗಳ ಮಂತ್ರವನ್ನು ಏನು ವಿಹರಣ ವಿಧಿಯಿಂದ ನಮಗೆ ತೋರಿಸಿಕೊಡ್ತಾರೆ. ಅದರಲ್ಲಿ ಯಾವ ದೋಷವೂ ಕೂಡ ಇಲ್ಲ. ಏನೇ ಇರಲಿ, ವಿಶ್ವಕರ್ಮ ಸಂಪೂರ್ಣ ಜಗತ್ತನ್ನು ಸೃಷ್ಟಿಸಿ ಜಗತ್ತಿನಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮ, ಇಂಥವನನ್ನು ನೆನೆಸ್ತಾ ಇದ್ದರೆ ಈ ಜಗತ್ತಿನಲ್ಲಿ ನಾವು ಸುಖವಾಗಿರ್ತೇವೆ. ಯಾಕೆ? ಅವನೇ ಎಲ್ಲವನ್ನು ಮಾಡಿಸ್ತಾನೆ, ಅದರಿಂದ ಸುಖವನ್ನು ಕೊಟ್ಟೇ ಕೊಡ್ತಾನೆ. ಇದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ನಮ್ಮ ಶರೀರದ ವಿಕೃತಿಯ ಸಂದರ್ಭದಲ್ಲಿ 5 ಜನ ಡಾಕ್ಟರನ್ನು ನಾವು ಸ್ಮರಿಸಬೇಕು. ವಾಸುದೇವ, ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಇಲ್ಲರಿ ಆಚಾರ್ಯ, ತಲೆನೂ ನೋಯಿಸ್ತಾ ಇದೆ, ಹೊಟ್ಟೆನೂ ನೋಯಿಸ್ತಾ ಇದೆ, ನಾರಾಯಣ ವಾಸುದೇವ ಅಂತ ರೂಪ ಕರೀರಿ. ಇಲ್ಲರಿ ಕಾಲು ನೋಯಿಸ್ಲಿಕ್ಕತ್ತದ, ನಾರಾಯಣ ವಾಸುದೇವ ಸಂಕರ್ಷಣನ್ನು ಕರೀರಿ.
ಇಲ್ಲ ಫುಲ್ ಬಾಡಿನೇ ಇದು ಆಗ್ತಾಯಿದೆ. ನಾರಾಯಣ ವಾಸುದೇವ ಸಂಕಟ ಪ್ರದ್ಯುಮ್ನನ್ನು ಕರೀರಿ. ಈ ರೀತಿಯಾಗಿ ಪರಮಾತ್ಮನನ್ನು ನಮ್ಮ ಎಲ್ಲ ಪೀಡೆಗಳನ್ನು ಹೋಗಿಸಬೇಕಾಗಿದ್ದರೆ ವಿಶ್ವಕರ್ಮ ನೆನಪಿಟ್ಕೊಳ್ಳಿ. ಆನಂತರ 5 ಜನ ಡಾಕ್ಟರನ್ನು ನೆನಪಿಟ್ಕೊಳ್ಳಿ. ನಮ್ಮ ದೇಹದ ಅಂಗಾಂಗಗಳಲ್ಲಿದ್ದು ಬೇರೆ ಬೇರೆ ಹೆಸರಿನಿಂದ ಇದ್ದು ವಿಶ್ವಕರ್ಮ ನಮ್ಮ ಸಕಲ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದ್ದಾನೆ. ಆದ್ದರಿಂದಾಗಿ ಈ ವಿಶ್ವಕರ್ಮನನ್ನು ನೆನೆಸಿದ ದಿನವೇ ಅತ್ಯಂತ ಶ್ರೇಷ್ಠ ದಿನ ಅಂತ ತಿಳ್ಕೊಳ್ಳೋಣ. ಇದೇ ಪರಮಾತ್ಮನ ವಿಶೇಷ ಅನುಗ್ರಹ ಅಂತ ಅರ್ಥ ಮಾಡಿಕೊಳ್ಳೋಣ. ನಮ್ಮ ದೇಹದ ನೋವನ್ನಷ್ಟೇ ಅಲ್ಲ, ಆತ್ಮದ ನೋವನ್ನು ಕೂಡ ಕಳೆಯತಕ್ಕಂಥವನು ಪರಮಾತ್ಮ. ಆ ಪರಮಾತ್ಮನ ವಿಶೇಷವಾಗಿ ನೆನೆಸೋಣ. ಅದೇವನೇ ವಿಶ್ವಕರ್ಮ. ಆ ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ತಿಳ್ಕೊಂಡು ಅಂತ ಹೇಳ್ತಾ ಈ ಕಿಂಚಿತ್ ಸೇವೆಯನ್ನು ಪರಮಾತ್ಮ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತೇನೆ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಒಂದು ದಿವಸ ಮಾಡಿದ ಪ್ರವಚನ ಕೋಟಿ ದಿವಸ ಮಾಡಿದ ಪ್ರವಚನದ ಪುಣ್ಯವನ್ನು ತಂದು ಕೊಡ್ತದೆ. ಯಾಕೆ? ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ. ಪರಮಾತ್ಮನ ಕೈಯಲ್ಲಿ ಪ್ರವಚನ ಕೊಟ್ಟರೆ ಅಕ್ಷಯವಾಗ್ತದಂತೆ. ಎಷ್ಟು ಲಾಭಕರ ಅಲ್ಲ? ನಾವು ಇದನ್ನು ಮನಸ್ಸು ಕೊಟ್ಟು ವಿಚಾರ ಮಾಡಬೇಕು. ಆದ್ದರಿಂದಾಗಿ ಈ ವಿಶ್ವಕರ್ಮನನ್ನು ನೆನೆಸ್ತಾ ನಮ್ಮ ಜೀವನದಲ್ಲಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ವಿಷ್ಣುಂ ಭದ್ರಂ ಮೃತ್ಯುಂ ನಮಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.